ದೇವರಿಗೆ ಮಹಿಮೆ ಉಂಟಾಗಲಿ. ಇಕ್ಕಟ್ಟು ಅನ್ನೋ ಪದ ಯಾರಿಗೂ ಕೂಡ ಇಷ್ಟವಿಲ್ಲದಂತ ಒಂದು ಪದ. ಇಕ್ಕಟ್ಟುಗಳು ಸಂಭವಿಸುವಾಗ ಇಕ್ಕಟ್ಟಿನಲ್ಲೇ ಕುಗ್ಗಿ ಇಕ್ಕಟ್ಟಿನಲ್ಲೇ ಕೊರಗುತ್ತಾ ಬಹಳ ಒಂದು ಬಲಹೀನರಾಗಿ ಬದಲಾಗುವಂತ ಅನೇಕರು ಇವತ್ತು ನಾವು ನೋಡುತ್ತಾ ಇದ್ದೇವೆ. ಇಕ್ಕಟ್ಟಿನಲ್ಲಿ ಇರಬೇಕಾದ್ರೆ ಆ ಒಂದು ಇಕ್ಕಟ್ಟಿನಿಂದ ನಾವು ಹೇಗೆ ಪಾರಾಗೋದು ಅಂದ್ರೆ, ನಮ್ಮ ಯೋಚನೆಗಳಲ್ಲಿ ಇಕ್ಕಟ್ಟು, ನಮ್ಮ ಮಾತುಗಳಲ್ಲಿ ಇಕ್ಕಟ್ಟಿನ ಕುರಿತಾಗಿ ಮಾತನಾಡುವುದು, ನಮ್ಮ ಸ್ಥಿತಿಗತಿಗಳು, ನಮ್ಮ ಪರಿಸ್ಥಿತಿಗಳು, ಅನೇಕ ಪರಿಸ್ಥಿತಿಗಳ ಪ್ರಭಾವಗಳ ಮಧ್ಯದಲ್ಲಿ ಸಿಲುಕಿಕೊಂಡು ಅಯ್ಯೋ ಇಕ್ಕಟ್ಟಲ್ಲಿ ನಾನಿದ್ದೇನೆ, ಈ ಒಂದು ಇಕ್ಕಟ್ಟಿನಿಂದ ನಾನು ಹೇಗೆ ಪಾರಾಗಲಿ, ನಾನು ಹೇಗೆ ಎಂಬುದಾಗಿ ಆ ರೀತಿಯಾಗಿ ಹೇಳುತ್ತಾ ಆ ಇಕ್ಕಟ್ಟಿನಲ್ಲಿ ಇನ್ನೂ ಅವರು ಕುಗ್ಗಿ ಹೋಗುವುದನ್ನ ನೋಡುವಾಗ ಬಹಳ ಒಂದು ಕಷ್ಟಕರವಾದ ಒಂದು ಪರಿಸ್ಥಿತಿಯಲ್ಲಿ ಅವರು ತಳ್ಳಲ್ಪಟ್ಟಿರುತ್ತಾರೆ. ಈಗ ದೇವರ ವಾಕ್ಯ ನಮಗೇನ್ ಹೇಳುತ್ತಾ ಇದೆ? ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಇಕ್ಕಟ್ಟಿನಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಅಂದ್ರೆ ಇಕ್ಕಟ್ಟು ಇದೆ ನಿಜ, ಆದ್ರೆ ಇಕ್ಕಟ್ಟಿನಿಂದ ನಾವು ಪಾರಾಗಬೇಕು, ನಾವು ಹೊರಗಡೆ ಬರಬೇಕು. ನಾವು ಈ ಒಂದು ವಿಶಾಲ ಸ್ಥಳದಲ್ಲಿ ಈ ಒಂದು ಇಕ್ಕಟ್ಟಿನಿಂದ ನಾವು ಆ ರೀತಿಯಾಗಿ ನಾವು ಹೊರಗಡೆ ಬಂದು ನಾವು ಬಹಳ ಒಂದು ಅದ್ಭುತವಾಗಿ ನಾವು ಈ ಒಂದು ಜೀವನವನ್ನ ಜೀವಿಸಬೇಕು, ಈ ಒಂದು ಕಾರ್ಯದಲ್ಲಿ ನಾವು ಇರಬೇಕೆಂಬುದಾಗಿ ನೋಡುವಾಗ, ಆ ಒಂದು ಇಕ್ಕಟ್ಟಿನಿಂದ ನಾನು ಹೇಗೆ ಪಾರಾಗಲಿ ಎಂಬುದಾಗಿ ಯಾರು ಕೂಡ ಯೋಚನೆ ಮಾಡದೆ ಆ ಒಂದು ಅದನ್ನೇ ಕುರಿತು ಕೊರಗಿ ಕೊನೆಗೆ ಅವ್ರಿಗೆ ಇರುವಂತ ಇಕ್ಕಟ್ಟು ಇನ್ನೂ ಹೆಚ್ಚಾಗುತ್ತೆ ಹೊರತು ಅದು ಕಡಿಮೆ ಆಗುವುದಿಲ್ಲ. ಆ ಒಂದು ಇಕ್ಕಟ್ಟು ಇನ್ನು ಅವರನ್ನ ಕುಗ್ಗಿಸುವಂತೆ ಮಾಡುತ್ತದೆ ಹೊರತು ಅವರನ್ನ ಇಕ್ಕಟ್ಟಿನಿಂದ ಮೇಲಕ್ಕೆ ತರುವುದಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ಇಕ್ಕಟ್ಟಿನಲ್ಲಿ ನೀನು ಬಳಲಿ ಹೋದರೆ, ಅಂದ್ರೆ ನಾವು ಬಳಲಿ ಹೋದರೆ ನಮ್ಮ ಬಲವು ಇನ್ನೂ ಇಕ್ಕಟ್ಟೆ. ಅಂದ್ರೆ ನಮಗೆ ಬಲ ಇದೆ, ಇಕ್ಕಟ್ಟಿನಿಂದ ನಾವು ಪಾರಾಗಬೇಕೆಂಬಂತ ಒಂದು ಬಲ ಇದೆ. ಅದು ದೇವರು ನಮಗೆ ಕೊಟ್ಟಂತ ಒಂದು ವಿಶೇಷವಾದ ಒಂದು ಆಶೀರ್ವಾದ. ಅದನ್ನು ನಾವು ಕಂಡುಕೊಂಡು ದೇವರ ಮೇಲೆ ನಾವು ಆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ದೇವರ ಹತ್ರ ತೆಗೆದುಕೊಂಡು ಹೋಗಿ ನಾವು ದೇವರ ಬಳಿ ನಾವು ಇಕ್ಕಟ್ಟಿನ ಕುರಿತಾಗಿ ನಾವು ದೇವರಿಗೆ ನಾವು ಹೇಳುವಾಗ, ದೇವರ ಬಳಿ ನಾವು ಪ್ರಾರ್ಥನೆ ಮಾಡುವಾಗ ಆ ಒಂದು ಇಕ್ಕಟ್ಟಿನಿಂದ ನಮ್ಮನ್ನ ದೇವರು ಆದಷ್ಟು ಬೇಗನೆ ಬಿಡುಗಡೆ ಕೊಟ್ಟು ಹೊರಗಡೆ ತರುವಂತ ದೇವರಾಗಿದ್ದಾನೆ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಾಗ ಆ ಒಂದು 430 ವರ್ಷಗಳು ಆ ಒಂದು ಇಸ್ರಾಯೇಲ್ ದೇಶದಲ್ಲಿ ಗುಲಾಮರಾಗಿದ್ದಾಗ, ಬಹಳ ಇಕ್ಕಟ್ಟಿನಲ್ಲಿ ಅವರು ತಳ್ಳಲ್ಪಟ್ಟಿದ್ದಾಗ ದೇವರು ನೋಡಿ ಮೊರೆ ಇಡುತ್ತಾರೆ. ಮೊರೆ ಇಟ್ಟಾಗ ದೇವರು ರಕ್ಷಕನಾಗಿ ಮೋಶೆಯನ್ನ ಕಳಿಸಿ ಅವರ ಒಂದು ಇಕ್ಕಟ್ಟಿನಿಂದ ಅವರನ್ನ ಪಾರು ಮಾಡುತ್ತಾನೆ. ಹಾಗಾಗಿ ನಮ್ಮ ಒಂದು ಇಕ್ಕಟ್ಟಿನಿಂದ ನಾವು ಬೇಗ ಬರುವುದೋ ಅಲ್ಲದೆ ತಡವಾಗುವುದೋ ನಮ್ಮ ಕೈಯಲ್ಲಿದೆ. ನಾವು ಅದನ್ನ ಕುರಿತಾಗಿ ನಾವು ಬಹಳವಾಗಿ ಯೋಚನೆ ಮಾಡದೆ, ಆ ಇಕ್ಕಟ್ಟಿನ ಕುರಿತಾಗಿ ನಾವು ಮಾತನಾಡದೆ, ಇದರಿಂದ ನಾನು ಹೊರಗಡೆ ಬರಬೇಕು, ದೇವರು ನನಗೆ ಮಾರ್ಗವನ್ನ ತೋರಿಸಬೇಕು, ಆತನು ಖಂಡಿತವಾಗಿ ಮಾರ್ಗವನ್ನ ತೋರಿಸುತ್ತಾನೆ ಎಂಬಂತ ಆ ಒಂದು ನಿಶ್ಚಯದೊಂದಿಗೆ, ಆ ಒಂದು ಬಲದೊಂದಿಗೆ ನಾವು ದೇವರ ಹತ್ರ ನಾವು ಕಾದಿರುವಾಗ, ನಾವು ದೇವರ ಬಳಿ ನಾವು ಹೇಳಿಕೊಂಡಾಗ, ಪ್ರಾರ್ಥಿಸುವಾಗ ದೇವರು ಆ ಇಕ್ಕಟ್ಟಿನಿಂದ ನಮ್ಮನ್ನು ಆದಷ್ಟು ಬೇಗ ಹೊರಗಡೆ ತರಲು ಆತನು ಸದಾ ಜೀವವುಳ್ಳ ದೇವರಾಗಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ.